ಸಕ್ಕರೆ ಸಕ್ಕರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಎಷ್ಟೊಂದು ಕೆಲಸವೇ ಮೆಣಸು ನೋಡಿ ಇಲ್ಲಿ ಬಂದು ಚಪ್ಪಲ್ ಸೆಲೆಕ್ಟ್ ಮಾಡಿ ಬಂದಿದ್ದಾರೆ. ಹಾಯ್ ಸಕ್ಕರೆ 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 ನಮ್ಮಲು ಮಿತ್ತು ಸಕ್ಕರೆ ಸಕ್ಕರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾರ ಬಂದುಬಿಟ್ಟು ಮಂಗಳವಾರ ಆ್ಯಂಡ್ ಗಂಟೆ ಎಷ್ಟಾಗ್ತಾಯಿದೆ ಅಂತಂದರೆ 11:40 ಆಗ್ತಾಯಿದೆ. ಇವತ್ತು ಡೇ ಏನಿದೆ ನೋಡಿ, ವಾಶ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಇವಾಗ ನಿಮ್ಗೆ ನೋಡಿ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇವಾಗ ಇಲ್ಲಿ. ಸೊ ಒಂದು ಬೆಡ್ಶೀಟ್ ಇದೆ, 3 ಕಂಬಳಿಗಳಿದ್ದಾವೆ. ಸೊ ನಿನ್ನೆ ಕೂಡ ನಾನು ಒಂದು ಬೆಡ್ಶೀಟ್ ಆ್ಯಂಡ್ 4 ಕಂಬಳಿಗಳನ್ನು ವಾಶ್ ಮಾಡಿದೆ. ಕಂಬಳಿ ಅಂತಂದರೆ ತುಂಬ ದಪ್ಪ ಇಲ್ಲ, ನಾವು ಹೊತ್ಕೊಳ್ತೀವಲ್ವ, ಅದು ಮೊನ್ನೆ ಗ್ರಹಣ ಇತ್ತಲ್ವ. ಸೊ ಆವಾಗ ನಾನು ಒಗ್ದಿರಲಿಲ್ಲ ಅಂತಂದರೆ ಮರುದಿವಸ ಒಗ್ದಿದ್ದೆ ಅಂತಂದರೆ ಅದನ್ನ ನೀರಲ್ಲಿ ಹಾಕಿಟ್ಟಿದ್ದೆ ಎಲ್ಲವನ್ನು. ಸೊ ವಾಶ್ ಮಾಡಿರಲಿಲ್ಲ. ಒಂದು ದಿವಸದಲ್ಲಿ ಎಷ್ಟೊಂದು ವಾಶ್ ಮಾಡೋದು ಅಂತ. ನಿನ್ನೆ ಬಿಸಿಲಿತ್ತು ಚೆನ್ನಾಗಿ. ಸೊ ಹಾಗಾಗಿ ನಂಗೆ ಅನಿಸ್ತು ವಾಶ್ ಮಾಡಿ ಹಾಕೋಣ ಅಂತ. ಇವತ್ತು ಕೂಡ ಬಿಸಿಲಿದೆ ಸ್ವಲ್ಪ ಹಾಗೋ ಏನೋ ದೇವರು ಒಂದ್ಸಲ ಹೋಗ್ತಾರೆ ಬರ್ತಾರೆ, ಬೇಗ ಬಿಸಿಲಿಗೆ ಹಾಕೋದಿದ್ರೆ ಬೇಗ ಹಾಕು, ಮತ್ತು ನಾನು ಹೊರಟೋಗ್ತೀನಿ ಅಂತ. ಸೊ ಅದಕ್ಕೆ ಬೇಗ ಒಗ್ದುಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ. ಒಂದು ನಿಶಲ್ದು ಡಾಲ್ ಹೌಸ್ ಇದೇನಿದೆ ನೋಡಿ, ಅದು ತುಂಬ ಕೊಳಕು ಆಗಿತ್ತು ಮಳೆಯಿಂದಾಗಿ. ಅದನ್ನು ಒಗೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅಂತಂದರೆ ಒಗೆದು ಬಿಟ್ಟು ಎಲ್ಲಿ ಹಾಕೋದು, ಅದು ನೀರು ಕೂಡ ಏನಿದೆ ನೋಡಿ, ನಾವು ಅದನ್ನ ಸರಿಯಾಗಿ ಹಿಂಡ್ಕೊಂಡ್ರೂ ಕೂಡ ಅದು ನೀರು ಅದರಲ್ಲಿ ಇಳಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಪರ್ಫೆಕ್ಟ್ ಟೈಮ್ ಅಂತ ಹೇಳಿಬಿಟ್ಟು ಅದನ್ನ ಸರ್ಪಲ್ಲಿ ಹಾಕಿಟ್ಕೊಂಡಿದ್ದೆ. ಸೊ ಇವಾಗ ಹೋಗಿ ಹಾಕಿದ್ದೀನಿ ಮೇಲೆ. ನೋಡೋಣ ಎಷ್ಟು ಹೊತ್ತು ಬಿಸಿಲಿರುತ್ತೆ ಅಂತ. ಹಾಗೆ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ. ಇವತ್ತು ಅಂದ್ಕೊಂಡಿದ್ದೆ ಕಿಚನ್ ಏನಿದೆ ನೋಡಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು, ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಶೆಲ್ಫ್ ಏನಿದೆ ನೋಡಿ ಅದನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನನಗೇನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಎಲ್ಲವನ್ನ ಒಂದೇ ಸಲ ಮಾಡೋ ಬದಲು ಹಂತವಾಗಿ ಮಾಡಿದರೆ, ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಬಟ್ಟೆ ಎಲ್ಲ ಕಂಬಳಿ ಬಟ್ಟೆ ಎಲ್ಲ ನಾನು ಒಣಗೋಕ್ಕೆ ಆವಾಗಲೇ ಆಗಿದ್ದೀನಿ. ಮತ್ತು ಬೆಳಿಗ್ಗೆನೇ ನಾನೆಲ್ಲ ಹೇಳಿದೆ ಅಲ್ಲ ನಿಮಗೆ, ಹಾಕಿ ಎಲ್ಲ ಆಗೋಗಿದೆ. ಸೊ ಇವಾಗ ನನಗೆ ಮೆಣಸು ಏನಿದೆ ನೋಡಿ ಅದು ವೈಟ್ ಆಗಿತ್ತು ಅಂತಂದರೆ ಮಳೆಗೆ. ಸೊ ಏನಾದರೂ ನಾನು ಯೂಸ್ ಮಾಡಬೇಕು ಅಂತಂದರೆ ಅದನ್ನ ತೊಳೆದ್ಬಿಟ್ಟು ಯೂಸ್ ಮಾಡಬೇಕಿತ್ತು. ಬಟ್ ಇವಾಗ ಚೆನ್ನಾಗಿ ಬಿಸಿಲಿದೆ, ಒಂದೇ ಸಲ ನೆನಪು ಬಂತು. ಅಂತಂದರೆ ನಾನು ಇದು ಲಂಚ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಅವಾಗ ಅನಿಸ್ತು ಒಮ್ಮೆ ಮೇಲೆ ಹಾಕೋಣ ಅಂತ. ಬಿಕಾಸ್ ನನಗೆ ಇವತ್ತು ಅವರೆಕಾಳು ಏನಿದೆ ನೋಡಿ, ಅವರೆಕಾಳಲ್ಲಿ ಬೇರೆ ಬೇರೆ ಅವರೆಕಾಳು ಅಂತಾರೆ, ಅದಕ್ಕೆ ರಾಜ್ಮಾ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಸೊ ಇದು ರಾಜ್ಮಾದಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಇದೆ ಅಲ್ವಾ. ಸೊ ಅದರಲ್ಲಿ ಇವರು ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ, ಅದು ತೊಗೊಂಡು ಬಂದಿದ್ದಾರೆ. ನಿನ್ನೆ ಅವರೇ ನೀರಲ್ಲಿ ಹಾಕಿಟ್ಟಿದ್ದಾರೆ, ನಾಳೆ ಇದನ್ನೇ ಮಾಡು, ನೀನು ಮಾಡಿಲ್ಲ ಅಂತಂದರೆ ನಾನು ಮಾಡ್ತೀನಿ ಅಂತ. ಸೊ ಇವಾಗ ಅದನ್ನೇ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಮೆಣಸು ಏನಿದೆ ನೋಡಿ ಅದನ್ನ ತೊಳೆದ್ಬಿಟ್ಟು ಮೇಲೆ ಇಟ್ಟಿದ್ದೀನಿ. ನೋಡೋಣ, ಇವಾಗ ಸ್ವಲ್ಪ ಶ್ಯಾಡೋ ಆಗ್ತಾ ಇದೆ, ನೋಡೋಣ. ಹಾಗಿದ್ರೆ ಅದು ಚೆನ್ನಾಗಿ ಒಳಗಡೆ ಅದನ್ನ ಚೆನ್ನಾಗಿ ಲೈಕ್ ಕ್ಲೀನ್ ಮಾಡಬೇಕಷ್ಟೇ. ಕ್ಲೀನ್ ಇನ್ ದ ಸೆನ್ಸ್ ಅದನ್ನ ಡ್ರೈ ಮಾಡಬೇಕಾಗತ್ತೆ. ನೋಡಿ ಎಷ್ಟೊಂದು ಹಾಕ್ಕೊಂಡಿದ್ದಾರೆ ಅಂತಂದರೆ ನೋಡಿ, ಎಲ್ಲವನ್ನು ನೀರಲ್ಲಿ ಹಾಕಿದ್ದಾರೆ. ನಮಗಿಷ್ಟು ಬೇಡ. ಬಟ್ ಇವಾಗ ಏನು ಮಾಡೋದು, ಸ್ವಲ್ಪ ಇವತ್ತು ಮಾಡ್ಕೊಳ್ತೀನಿ, ಮಿಕ್ಕಿದ್ದು ನಾಳೆ ನೋಡೋಣ. ಇವಾಗ ಇದನ್ನು ಸಾರು ಥರ ಮಾಡಬೇಕು ರುಬ್ಕೊಂಡು. ಸೊ ಮಾಡೋಣ ಹೇಗಾಗತ್ತೆ ಅಂತ.
ಇವಾಗ ಇದನ್ನು ಬೇಯಿಸೋದಕ್ಕೆ ಇಡ್ತೀನಿ. ತುಂಬ ಇಟ್ಕೊಂಡಿದ್ದಾರೆ. ಸ್ವಲ್ಪ ಏನು ಮಾಡಿದೆ, ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವತ್ತು ಇದ್ರ ಕರಿ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಇವತ್ತು ನಾನು ಬೆಳಿಗ್ಗೆ ಮಸಾಲೆ ದೋಸೆ ಮಾಡಿದ್ದೆ. ನನ್ನ ಮಗಳಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ತುಂಬ ದಿವಸದಿಂದ ಹೇಳ್ತಾಯಿದ್ರು ಮಾಡಿ ಮಾಡಿ ಅಂತ. ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಅದು ಆ್ಯಂಡ್ ಲಂಚ್ ಕೂಡ ಅದನ್ನೇ ತೊಗೊಂಡು ಹೋಗಿದ್ದಾಳೆ ಅವಳು. ನಾನು ಕೂಡ ಒಂದು ಮಾಡಿದ್ದು ಇವಾಗ ತಿಂದೆ. ಏನಕ್ಕೆ ಅಂತಂದರೆ ಅದರ ಬಾಜಿ ಏನಿದೆ ನೋಡಿ, ಅದು ಹಾಗೆ ಇತ್ತು. ಒಳಗಡೆ ಮಸಾಲೆ ದೋಸೆ ಒಳಗಡೆ ಇಡ್ತೀವಿ ಅಲ್ವಾ, ಗೊಜ್ಜು, ಅದು ಹಾಗೇ ಇತ್ತು. ಸೊ ಅದನ್ನು ಒಂದು ಮಾಡಿ ಇವಾಗ ತಿಂದೆ. ಸದ್ಯಕ್ಕೆ ನಾನಿವಾಗ ಅಡುಗೆಲ್ಲ ಮಾಡಿದ ನಂತರ ಊಟ ಮಾಡಬೇಕು ಅಂತ ಇದ್ದೀನಿ. ಕಿಚನ್ ಸ್ವಲ್ಪ ಮೆಸ್ ಆಗಿದೆ. ಸೊ ಅದನ್ನ ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ಒಂದು ಪದಾರ್ಥ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಇವತ್ತು ಬೆಳ್ತಿಗೆ ಅನ್ನ ಮಾಡಬೇಕು ಅಂತ ಇದ್ದೀನಿ. ಬೇಗ ಆಗುತ್ತೆ. ಸೊ ಹಾಕೊಂಡಿದ್ದೀನಿ. ಫ್ರೈ ಮಾಡಿ ಆಗಿದೆ. ಇವಾಗ ಸ್ವಲ್ಪ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಇಟ್ಕೊಳ್ಬೇಕು. ಬೈತಾ ಇದೆ ರಾಜ್ಮಾ. ಸ್ವಲ್ಪ ನಾನು ಇವರಿಗೆ, ನನ್ನ ಹಸ್ಬೆಂಡ್ಗೆ ಇದಕ್ಕೆ ಟೊಮೆಟೊ ಹಾಕಬೇಕು, ಆವಾಗ ಮಾತ್ರ ಅವರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ, ಮತ್ತು ಆಫ್ ಮಾಡಿಕೊಡ್ತೀನಿ. ಕೆಲಸವೇ ಕೆಲಸ. ಇವತ್ತು ನಾನೇನು ಮಾಡಿದೆ, ನಿಶಲ್ದು ಬ್ಯಾಗ್ ಏನಿದೆ ನೋಡಿ, ಹಳೆ ಬ್ಯಾಗ್ ಇತ್ತಲ್ವ, ಸೊ ಅದನ್ನ ಒಗ್ದಿದ್ದೀನಿ. ಅವಳಿಗೆ ಹಾಕ್ಕೊಂಡು ಹೋಗಬೇಕು ಅಂತ ಇದ್ದಾಳೆ. ಇವಾಗ ಇದನ್ನೆಲ್ಲ ತೆಗಿಬೇಕು. ಹೊತ್ತಾಯಿತು ನನಗೆ ನಿಶಳನ್ನು ಕರ್ಕೊಂಡು ಹೋಗೋದಕ್ಕೆ. ಹಾಗೆ ಹೊರಗಡೆ ಕೂಡ ಹೋಗೋದಿದೆ. ಮೆಣಸು ಸ್ವಲ್ಪ ಒಣಗಿದರೆ, ಕೆಲವೊಂದು ನಾನು ನೀರಲ್ಲಿ ಇದು ಮಾಡಿರ್ತಿದ್ದಲ್ವ, ಒಣಗಿದೆ, ಕರ್ಕೂರು ಆಗ್ತಾ ಉಂಟು ನೋಡಿ. ಇವಾಗ ನಾನು ಹೊರಗೆ ಇಟ್ಟು ಹೋಗುವ ಕೂಡ ಇಲ್ಲ, ಇಲ್ಲಿ ಬಿಸಿಲಿದೆ, ಇಲ್ಲಿ ಇಟ್ಟು ಹೋಗ್ತೀನಿ ನಾನು. ಎಲ್ಲಿ ಅಂತಂದರೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಲ್ವಾ, ಹೇಳಿಕ್ಕಾಗೋದಿಲ್ಲ ವೆದರಿದು. ಸೊ ಹಾಗೆ ಇಲ್ಲಿ ಈಗ ಇಟ್ಕೊಳ್ತಾ ಇದ್ದೀನಿ. ಅದು ಕೂಡ ಸಾಕಾಗೋದಿಲ್ಲ, ನೋಡೋಣ ಅಂತಂದರೆ ಸ್ವಲ್ಪ ಬಿಸಿಲು ಬೀಳಲಿ ಅಂತ. ನನಗೆ ಹೊರಗಡೆ ಕೂಡ ಹೋಗೋದಿದೆ, ನಿಶಳನ್ನು ಕರ್ಕೊಂಡು ಬರಬೇಕು. ಬಕೆಟ್ ಏನಿದೆ ನೋಡಿ, ಪೂರ್ತಿ ತುಂಬಿಕೊಂಡಿದೆ. ಈ ಬಕೆಟ್ ಇವಾಗ ನಾನು ಖಾಲಿ ಮಾಡಬೇಕು. ನಿನ್ನೆ ಸ್ವಲ್ಪ ಮಡಚಿದೆ, ಇವತ್ತು ಸ್ವಲ್ಪ ಇದೆ, ಅದು ಮಡಿಸ್ಬೇಕು. ಇವತ್ತಿನ ದಿನ ಹೀಗಾಯಿತು. ಬೆಳಿಗ್ಗೆಯಿಂದ ಬ್ಯುಸಿ ಬೆಳಿಗ್ಗೆಯಿಂದ. ಲೈಕ್ ಒಗೆಯೋದೇ ಆಯಿತು, ಅನ್ನ ಆಯಿತು, ಸಾರು ಕೂಡ ಆಯಿತು. ಇವತ್ತು ಹೊರಗೆ ಹೋಗಬೇಕು ಅಂತ ಇದ್ದೀನಿ. ಅಂತಂದರೆ ನಿಶಳಿಗೆ ಸ್ಯಾಂಡಲ್ ಬೇಕು. ಅವಳು ಸ್ಕೂಲಿಗೇನು ಹಾಕ್ಕೊಂಡು ಹೋಗ್ತಾಳೆ ನೋಡಿ, ಅದು ಹೋಗಿದೆ, ಕಟ್ಟಾಗಿದೆ, ಅಂತ ಇದ್ದೀನಿ. ಗಂಟೆ ಇವಾಗ ಆಲ್ಮೋಸ್ಟ್ 4 ಆಗ್ತಾಯಿದೆ. ಇನ್ನು ಈ ವಿಡಿಯೋನ ಎಡಿಟ್ ಮಾಡಬೇಕು ನನಗೆ. ಆಮೇಲೆ ಶೆಡ್ಯೂಲ್ ಮಾಡಿ ಬಿಟ್ಟರೆ ಈಸಿ ಆಗುತ್ತೆ. ಚಪ್ಪಲ್ ಸೆಲೆಕ್ಟ್ ಮಾಡಿ ಬಂದಿದ್ದಾಳೆ. ಬೇಗ ಮನ್ಪುಗದೆ ನಾನೆಲ್ಲ ಅವಳಲ್ಲಿ ಹೇಳುದು ಬೇಗ ಮಾಡಿ ಎಂಡ್ ಮಾಡುವ ಅಂತ. ನೋಡಿ ಈ ಥರ ಇದು ಇಷ್ಟ ಆಗಲಿಲ್ಲ ಅವಳಿಗೆ ಮೊದಲಿಗೆ. ನೋಡುವಾಗ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಇದು. ಅದೆಂಥದ್ದು ಅದರೊಳಗಡೆ ಇದ್ರೊಳಗಡೆ ಓಕೆ ನೋಡಿ. ನೋಡಿ ಇದು ನಿಂದೆ ಮನೆಗೆ ಹಾಕೋದಕ್ಕೆ ಅವಳಿಗೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಅಂತ ಅಲ್ಲ ನೋಡಿ ಅವಳು. ಇದು
ಇದು ಫಸ್ಟ್ ಮನೇಲಿ ಹಾಕೋದಕ್ಕೆ, ಇದು ಸೆಕೆಂಡ್. ಇದು ಶಾಲೆಗೆ ಹಾಕಲಿಕ್ಕೆ ಸಿಂಪಲ್ ಸ್ಯಾಂಡಲ್, ಇದು ಸಿಂಪಲ್ ಸ್ಯಾಂಡಲ್ ನೋಡಿ ಈ ಥರ ಇದೆ. ಹಾಕೊಮ್ಮೆ ಹಾಕಿ ನೋಡಿ. ಹಾಂ, ಮತ್ತೆ ಇದು ಹೀಲ್ಡ್ ಅನಿಸುತ್ತೆ, ಸ್ವಲ್ಪ ಎತ್ತರಿದೆ, ಸ್ವಲ್ಪ ಇರೋದು, ಹೆಚ್ಚೇನಿಲ್ಲ ನೋಡಿ. ಈ ಥರ ಕಾಣ್ತಾ ಇದೆ ಚಪ್ಪಲ್. ಸ್ವಲ್ಪ ಫ್ರೂಟ್ಸ್ ಸ್ವಲ್ಪ ಇದೆ ಅಂತ ಒಂದು ಕಾಸು. ನನಗೆ ಇದು ತುಂಬ ಫೇವ್ರೇಟ್. ನಿಂದು ಫೇವ್ರೇಟಾ ಇದು? ನಿಶಾಳ್ದು ಕೂಡ ಫೇವ್ರೇಟ್. ಇದನ್ನು ಅಲ್ಲಿ ನೋಡಿದೆ, ಬೇಕು ಅಂತ ಅನಿಸ್ತು, ಸೊ ಅದಕ್ಕೆ ಅರ್ಧನೇ ತೊಗೊಂಡು ಬಂದಿದ್ದು, ಜಾಸ್ತಿ ತೊಗೊಂಡು ಬಂದಿಲ್ಲ. ಕೆಲವೊಮ್ಮೆ ಕಾಯಿ ಇರುತ್ತೆ ಅಲ್ವ, ಅದು ಅದಕ್ಕೆ ಸ್ವಲ್ಪ ಹಾಕು ಇದಕ್ಕೆ. ಆಮೇಲೆ ಏನು ತೊಗೊಂಡು ಬಂದದ್ದು ನಾವು? ನೇಲ್ ಪಾಲಿಶ್ ರಿಮೂವರ್. ನನ್ನಲ್ಲಿ ಇರಲಿಲ್ಲ. ಬ್ಲೂಬೆರಿದು ತುಂಬ ಇವರು ತಗೊಂಡು ಬಂದಿದ್ದಾರೆ. ಅದು ಇನ್ನೊಂದು ವಾಟರ್ ಥರ ಬರುತ್ತಲ್ವ, ಅದು ನನಗೆ ಇದು ತುಂಬ ಚೆನ್ನಾಗಿದೆ. ಸೊ ಎಸ್, ನೋಡಿ ಅವಳು ಹೋಗಿ ತೊಗೊಂಡು ಬಂದಳು. ಇದು ಟಿಪ್ ಟಾಪ್ ಅವ್ರದ್ದು. ನಾನು ಇವರಲ್ಲಿ ಹೇಳಿದ್ದೆ ತೊಗೊಂಡು ಬನ್ನಿ ಅಂತ. ಅವರು ಏನಿದೆ ನೋಡಿ, ಇದು ತೊಗೊಂಡು ಬಂದಿದ್ರು ಅಂತ. ನನಗಿದು ಬೆಸ್ಟ್ ಅಂತ ಅನಿಸುತ್ತೆ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.